ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಇವತ್ತಿನವರೆಗೂ ಕೂಡ ತಮ್ಗಳಿಗೆಲ್ಲರಿಗೂ ಕೂಡ ಒಂದು ವಿಚಾರ ಕಾಡ್ತಾನೆ ಇರಬಹುದು. ಏನು ವಿಚಾರ ಅಂತಂದ್ರೆ, ಆಟೋ ರಿಕ್ಷಾಗಳಿಗೂ ಮತ್ತು ಕಂಪನಿಗಳು ಫ್ಲೀಟ್ ಕಾರ್ಗಳಿಗೆ ಯಾಕೆ ಇಷ್ಟೊಂದು ಪೈಪೋಟಿಗಳನ್ನ ನಡೆಸ್ತಾ ಇದ್ದಾರೆ ಅಂತ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ವಿಚಾರ ತಿಳಿದಿರಲಿ. ಒಂದು ಆಟೋ ರಿಕ್ಷಾವನ್ನ ಖರೀದಿ ಮಾಡಬೇಕು ಅಂದ್ರೆ ಹಣದ ಕೊರತೆಯಿಂದ ಅವರು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಉಳಿದಿಲ್ಲ ಕಂಪನಿಗಳು. ಆದರೆ ಇವತ್ತು ಒಂದೊಂದು ಕಂಪನಿಯಲ್ಲಿ ಸಾವಿರಾರು ಕಾರುಗಳನ್ನು ಖರೀದಿ ಮಾಡುವಷ್ಟು ದೊಡ್ಡ ಮಟ್ಟಕ್ಕೆ ಕಂಪನಿಗಳು ಬೆಳೆದು ನಿಂತಿದೆ. ಇದಕ್ಕೆ ಉತ್ತಮವಾಗಿ ವೇದಿಕೆಯನ್ನ ಬಳಕೆ ಮಾಡಿಕೊಂಡಿದ್ದು ಆಟೋ ರಿಕ್ಷಾ ಚಾಲಕರುಗಳನ್ನ. ತಾವು ಎಲ್ಲಿ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಅನ್ನ ತುಂಬಾ ಚೆನ್ನಾಗಿ ಪ್ರಚಾರ ಮಾಡೋದಕ್ಕೆ. ಯಾಕೆಂದ್ರೆ ಇವತ್ತು ಮೀಟರ್ ಆಧಾರಿತ ಸೇವೆಯಲ್ಲಿದ್ದಂತಹ ಚಾಲಕರುಗಳಿಗೆ ಒಂದು ಇನ್ಸೆಂಟಿವ್ ಮುಖಾಂತರವಾಗಿ ಆಗ್ಬೋದು, ಮತ್ತು ಗ್ರಾಹಕರುಗಳನ್ನ ಹೇಗೆ ಕಂಪನಿಗಳು ನೇರವಾಗಿ ಹೋಗಿ ಹೇಗೆ ಅವ್ರನ್ನ ಅಟ್ಯಾಚ್ ಮಾಡಬೇಕು ಅಂದ್ರೆ ಹೃದಯ ಸ್ಪರ್ಶಿ ಅಂತಾರೆ. ಗ್ರಾಹಕರುಗಳನ್ನ ತನ್ನತ್ತಕ್ಕೆ ಹೇಗೆ ಸೆಳ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥಕೊಂಡು ಇಲ್ಲಿರುವಂತಹ ಕೆಲವರು ಈ ಮಲ್ಲಪ್ಪ ಶೆಟ್ಟಿಗಳು, ಮೀರ್ ಸಾಧಕಗಳು ಇಂಥವ್ರನ್ನೆಲ್ಲರನ್ನು ಕೂಡ ಚೆನ್ನಾಗಿ ಬಳಕೆ ಮಾಡಿಕೊಂಡು ಕಂಪನಿಗಳು ತನ್ನಷ್ಟಕ್ಕೆ ತಾನೇ ಇವತ್ತು ಮುಗಿಲೆತ್ತರದಕ್ಕೆ ಬೆಳೆದು ನಿಂತಿದ್ದಾವೆ. ಆದರೆ ಬೆಳೆಸಿ ನಿಲ್ಲಿಸಿದಂತಹ ಆಟೋ ಚಾಲಕ ಮಾತ್ರ ಗೇಟ್ ಕೀಪರ್ ಆಗಿ ಗೇಟ್ ಕಾಯೋದಕ್ಕೂ ಕೂಡ ಯೋಗ್ಯತೆ ಇಲ್ದಿರೋ ಮಟ್ಟಕ್ಕೆ ನಮ್ಮನ್ನ ತಗೊಂಡು ಬಂದು ಹೊರಗಡೆ ಬಿಟ್ಟಿದ್ದಾರೆ. ಸ್ನೇಹಿತರೆ, ಯಾಕೆ ಕಂಪನಿಗಳು ಫ್ಲೀಟ್ ಕಾರ್ಗಳನ್ನೇ ಆಯ್ಕೆಯನ್ನ ಮಾಡ್ಕೊಳ್ತಾ ಇದ್ದಾವೆ ಮತ್ತು ಆಟೋ ರಿಕ್ಷಾ ಚಾಲಕರುಗಳನ್ನ ಯಾಕೆ ದಿನದಿನಕ್ಕೂ ಕೂಡ ಒಂದು ರೀತಿ ವರ್ಗದಿಂದ ಹೊರಕ್ಕೆ ತಳ್ಳುವಂತಹ ಕೆಲಸ ಕಾರ್ಯಗಳನ್ನ ಈ ಒಂದು ಕಂಪನಿಗಳು ಯಾಕೆ ಮಾಡ್ತಾ ಇದ್ದಾರೆ? ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರಲಿ, ಒಂದು ಷೇರು ಮಾರುಕಟ್ಟೆಯಲ್ಲಿ ಒಂದು ಕಂಪನಿ ಇವತ್ತು ಲೀಡ್ ಆಗಿ ನಡೀತಾ ಇದೆ ಅಂದ್ರೆ ಆ ಕಂಪನಿಯನ್ನ ನಂಬಿ ಕೋಟ್ಯಾಂತರ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟರ್ಸ್ಗಳಂತ ಇರ್ತಾರೆ. ಅಂದ್ರೆ ಬಂಡವಾಳಶಾಹಿಗಳು. ನೀವು ಇಂಥದ್ದೇ ಕಾರ್ಯಕ್ರಮಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ, ಉದಾಹರಣೆಗೆ ತನ್ನ ಸಂಸ್ಥೆಗೆ ಫ್ಲೀಟ್ ಆಧಾರಿತ ವಾಹನಗಳಾಗಿ 1,000 ಕಾರುಗಳು ನನಗೆ ಅವಶ್ಯಕತೆ ಇದೆ ಅಂದ್ರೆ ಆ 1,000 ಕಾರುಗಳನ್ನು ಕೂಡ ಒಂದು ವಾರದಲ್ಲಿ ರೆಡಿ ಮಾಡಿಕೊಡುವಂತಹ ಬಂಡವಾಳಶಾಹಿಗಳು ಇರ್ತಾರೆ. ಆದ್ರೆ ಅದೇ ಒಂದು ಆಟೋ ರಿಕ್ಷಾವನ್ನ ಖರೀದಿ ಮಾಡಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಡಿಎಲ್ ಇರಬೇಕು. ಅದೇ ನೀವು 1,000 ಆಟೋ ರಿಕ್ಷಾವನ್ನ ಒಂದು ಕಂಪನಿ ಖರೀದಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈಗ ನಿಮ್ಮ ಹತ್ರ ಇರುವಂತಹ ಒಂದು ಡಿಎಲ್ಗೆ ಒಂದು ವಾಹನವನ್ನ ಖರೀದಿ ಮಾಡಿ ನಾವು ಲಕ್ಷಾಂತರ ಗಾಡಿಗಳನ್ನ ಇಟ್ಕೋಬೇಕು ಅಂದ್ರೆ ಏನ್ ಮಾಡಬೇಕು? ಲಕ್ಷಾಂತರ ಜನ ಆಟೋ ಚಾಲಕರುಗಳನ್ನೇ ಹುಟ್ಟಿ ಹಾಕ್ಬೇಕಾಗುತ್ತೆ. ಅಷ್ಟೇ ಲಕ್ಷಾಂತರ ಡಿಎಲ್ ಗಳನ್ನು ಕೂಡ ಹುಟ್ಟಿ ಹಾಕ್ಬೇಕಾಗುತ್ತೆ. ಇದೇ ಈ ಒಂದು ವ್ಯಾಪಾರ ವಹಿವಾಟಿನ ತಂತ್ರ. ರಾಜ್ಯ ಸರ್ಕಾರದ ಕಾನೂನುಗಳು ಮತ್ತು ಕೇಂದ್ರ ಸರ್ಕಾರದ ಕಾನೂನುಗಳೇ ಆಗಲಿ, ಒಂದು ವಾಹನದ ನೀವು ಆಟೋ ರಿಕ್ಷಾವನ್ನ ಖರೀದಿ ಮಾಡಬೇಕು ಅಂದ್ರೆ ಒಂದು ಡಿಎಲ್ ಇರಬೇಕು. ಆ ಡಿಎಲ್ ವಿತ್ ಬ್ಯಾಡ್ಜ್ ಆಗಿರಬೇಕು. ವಿತ್ ಬ್ಯಾಡ್ಜ್ ಆಗಿರ್ತಕ್ಕಂತಹ ಡಿಎಲ್ಗೆ ಒಂದು ಪರ್ಮಿಟ್ ಅನ್ನ ಕೊಡುತ್ತೆ ಸರ್ಕಾರ. ಒಂದು ಪರ್ಮಿಟ್ ಅನ್ನ ಮಾತ್ರ ಕೊಡುತ್ತೆ ಸರ್ಕಾರ. ಅದೇ ನೀವು 1,000 ಕಾರನ್ನ ಖರೀದಿ ಮಾಡಿಕೊಂಡು ಯೆಲ್ಲೋ ಬೋರ್ಡ್ ಅನ್ನ ಮಾಡ್ಕೊಂಡು ಬಂದು ತನ್ನ ಸಂಸ್ಥೆಯ ಒಳಗಡೆ ಫ್ಲೀಟ್ ನ ಹೆಸರಿನಲ್ಲಿ ಹಾಕೊಂಡ್ರೆ ಅಂತಹ ವಾಹನಗಳಿಗೆ ಯಾವುದೇ ರೀತಿಯಾದಂತಹ ಪರ್ಮಿಟ್ಗಳ ಅವಶ್ಯಕತೆಗಳಿಲ್ಲ. ಹಾಗಾಗಿ ಇವತ್ತಿರುವಂತಹ ಎಲ್ಲ ಸಂಸ್ಥೆಗಳು ಕೂಡ ಫ್ಲೀಟ್ ಕಡೆಗೆ ತಲೆಯನ್ನ ಬಾಗಿ ನಿಂತಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ನಿಮ್ಮ ಹತ್ರ ಇರುವಂತಹ ಪರ್ಮಿಟ್. ಈ ಪರ್ಮಿಟ್ ಇವತ್ತು ಇಷ್ಟು ಕಂಪನಿಗಳಿಗೆ ನಿದ್ದೆಗೆಡ್ತಿದೆ. ಹಾಗಾಗಿ ನಿಮ್ಮ ಪರ್ಮಿಟ್ ಅನ್ನ ನಾನು ಖರೀದಿ ಮಾಡೋದಕ್ಕೆ ಆಗೋದಿಲ್ಲ ಅಂತಾನೆ ಇವತ್ತು ನೇರವಾಗಿ ಸ್ಪರ್ಧೆಗೆ ನಿಂತಿರ್ತಕ್ಕಂಥದ್ದು ಆಟೋ ರಿಕ್ಷಾ ಚಾಲಕರುಗಳಿಗೆ ಫ್ಲೀಟ್ ನ ಕಾರ್ಗಳು. ಯಾಕೆ ಇಷ್ಟು ಕೆಳ ಹಂತದಲ್ಲಿ ಅಂದ್ರೆ ನಿಮ್ಗೆ ಇವತ್ತು 1 ಕಿಲೋಮೀಟರ್ ಆಟೋ ರಿಕ್ಷಾವನ್ನ ರನ್ ಮಾಡಬೇಕು ಅಂದ್ರೆ 18 ರೂಪಾಯಿ ಕಿಲೋಮೀಟರ್ ಮತ್ತು ಮಿನಿಮಮ್ ದರವಾಗಿ 36 ರೂಪಾಯಿಗಳನ್ನ ಕೊಡ್ಲೇಬೇಕು. ಆದ್ರೆ ಇವತ್ತು ಫ್ಲೀಟ್ ನ ಕಂಪನಿಗಳು ಕೇವಲ 10 ರೂಪಾಯಿಗಳಿಗೆ ಗ್ರಾಹಕರುಗಳಿಗೆ ಸೇವೆಯನ್ನ ಕೊಡ್ತಾ ಇದ್ದಾವೆ ಅಂದ್ರೆ ಇದೊಂದು ದೊಡ್ಡ ತಂತ್ರ. ಆಟೋ ರಿಕ್ಷಾ ಚಾಲಕರುಗಳನ್ನ ದಿನದಿನಕ್ಕೂ ಕೂಡ ಕೆಳ ಹಂತಕ್ಕೆ ತಳ್ಳಿ ಉದಾಹರಣೆಗೆ ತಾವುಗಳು ಹಲವಾರು ಸ್ಕ್ರೀನ್ ಶಾಟ್ಗಳನ್ನ ಸಾಮಾಜಿಕ ಜಾಲತಾಣಗಳೆಲ್ಲ ಹಾಕಿದ್ದೀರಾ. ಕಾರ್ನ ಬೆಲೆ ಇಷ್ಟಿದೆ, ಆಟೋ ರಿಕ್ಷಾ ರೇಟ್ ಇಷ್ಟಿದೆ ಅಂತ. ಆಟೋ ರಿಕ್ಷಾ ಚಾಲಕರುಗಳು ನಾವುಗಳು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದು ಕಿಲೋಮೀಟರ್ಗೆ 20 ರೂಪಾಯಿ ಆಗ್ಬೇಕು ಅಂದ್ರೆ, ಯಾಕೆಂದ್ರೆ ಇವತ್ತಿನ ಎಕ್ಸ್ಪೆಂಡಿವ್ ಖರ್ಚುಗಳು ಅಷ್ಟೊಂದಿದೆ ಮತ್ತು ಒಂದು ಕುಟುಂಬ ನಿರ್ವಹಣೆಯು ಕೂಡ ಬೆಂಗಳೂರಿನಂತಹ ನಗರದಲ್ಲಿ ಒಂದು ಸ್ವಂತ ವಾಹನವನ್ನ ಇಟ್ಕೊಂಡಂತಹ ಮಾಲೀಕನಿಗೆ ಬರುವಂತಹ
ಖರ್ಚು ವೆಚ್ಚಗಳನ್ನ ಅಳೆದು ತೂಗಿ ನಾವು 20 ರೂಪಾಯಿ ಕಿಲೋಮೀಟರ್ನ ಕೇಳಿದ್ವಿ. ಆದ್ರೆ ಇವರು ಫ್ಲೀಟ್ನ ಕಾರ್ಗಳನ್ನ ಯಾಕೆ ಇಷ್ಟೊಂದು ತಗೊಂಡು ಬಂದಿಡ್ತಾ ಇದ್ದಾರೆ ಅಂತ ತಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ಉದಾಹರಣೆಗೆ ಯಾವುದೋ ಒಂದು ದೊಡ್ಡ ಕಾಂಪ್ಲೆಕ್ಸ್ ಅನ್ನ ಅವರು ಇಡೀ ಕಾಂಪ್ಲೆಕ್ಸ್ ಅನ್ನ ಲೀಸಿಗೆ ತೆಗೆದುಕೊಂಡು ಬಿಡ್ತಾರೆ. ಅಲ್ಲಿ ಒಂದಿಷ್ಟು ಜನ ಅಡುಗೆ ಮಾಡಿ ಹಾಕೋದಕ್ಕೆ, ಇಂತಹ ಅನ್ಯ ರಾಜ್ಯದಿಂದ ಬಂದಂತವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಗಳು, ಊಟದ ವ್ಯವಸ್ಥೆಗಳನ್ನ ಮಾಡಿ ಇವ್ರುಗಳಿಗೆ ಈ ಕಂಪನಿಗಳನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ವಿನಃ ಅಂತಹ ಕಂಪನಿಗಳಲ್ಲಿ ಯಾರು ಕೂಡ ಕುಟುಂಬಸ್ಥರುಗಳು ಕೂಡ ಗಾಡಿಗಳನ್ನ ಓಡಿಸಿ ಜೀವನ ಮಾಡೋದು ತುಂಬಾ ಕಷ್ಟ ಇದೆ. ಆದ್ರೆ ಇದೇ ವೃತ್ತಿಯನ್ನ ನಂಬ್ಕೊಂಡು ಆಟೋ ರಿಕ್ಷಾ ಚಾಲಕರುಗಳು ಲಕ್ಷಾಂತರ ಜನ ಜೀವನಗಳನ್ನ ಕಟ್ಕೊಂಡಿರ್ತಕ್ಕಂಥವ್ರು ಇವತ್ತು ಕುಟುಂಬಗಳನ್ನ ಬಿಟ್ಟು ಮುಂದಿನ ದಿನಗಳಲ್ಲಿ ಇಂತಹ ಕಂಪನಿಗಳಲ್ಲಿ ಜೀತದಾಳು ವ್ಯವಸ್ಥೆಗೆ ಹೋಗುವಂತಹ ಎಲ್ಲ ಲಕ್ಷಣಗಳು ಕೂಡ ಎದ್ದು ಕಾಣ್ತಾ ಇದೆ. ಹಾಗಾಗಿ ನಾನೆಲ್ಲ ಚಾಲಕ ಮಿತ್ರರಲ್ಲೂ ಕೇಳ್ಕೊಳ್ಳೋದೇನಂದ್ರೆ, ತಾವುಗಳು ಆದಷ್ಟು ಮೀಟರ್ ಆಧಾರಿತ ಸೇವೆಗೆ, ಅಂದ್ರೆ ಇವತ್ತು ಕಂಪನಿಗಳ ಅಂಡರ್ಗೆ ಅಷ್ಟು ನಾವು ಒಳಗೆ ಹೋಗ್ಬಿಟ್ಟಿದೀವಿ. ನಾವು ಹೋಗಿದ್ದಲ್ದೆ ಜೊತೆಯಲ್ಲಿ ಗ್ರಾಹಕರನ್ನು ಕೂಡ, ಅಂದ್ರೆ ನೋಡಿ ನೀವು ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಇಡೀ ಬೆಂಗಳೂರಿಗೆ 2ನೇ ಸಾರಿಗೆ ಸೇವೆ ಆಗಿದ್ದಂತಹ ಆಟೋ ರಿಕ್ಷಾ ಚಾಲಕರುಗಳು ಇವತ್ತು ಆಟೋ ರಿಕ್ಷಾ ಚಾಲಕರ ಸಾರಿಗೆ ಸೇವೆಯನ್ನು ಹೊರತುಪಡಿಸಿ ಇವತ್ತು ಅಗ್ರಿಗೇಟರ್ ಕಂಪನಿಗಳು ನಿಮ್ಮ ಜಾಗಗಳಲ್ಲಿ ಬಂದು ಕೂತಿದೆ. ಉದಾಹರಣೆಗೆ ಯಾವುದೋ ಒಂದು ಕಂಪನಿ ಅರ್ಧ ಗಂಟೆ ಲಾಗೌಟ್ ಆಯ್ತು, ಅರ್ಧ ಗಂಟೆ ಏನೋ ಒಂದು ಸಿಸ್ಟಮ್ ನಲ್ಲಿ ಹ್ಯಾಂಗ್ ಆಯ್ತು ಅಂದ್ರೆ ಪರದಾಡುವಂತಹ ಜನಗಳು ಆಟೋ ರಿಕ್ಷಾ ರಸ್ತೆಯಲ್ಲಿ ನಿಂತ್ಕೊ ಸಿಗ್ತಾ ಇಲ್ಲ ಅಂತ ಪರದಾಡೋದಿಲ್ಲ, ನಮ್ಮ ಆಪ್ ನಲ್ಲಿ ವರ್ಕ್ ಆಗ್ತಾ ಇಲ್ವಲ್ಲ ಅಂತ ಪರದಾಡುವಂತಹ ವ್ಯವಸ್ಥೆ ಒಳಗಡೆ ನಾವು ತಗೊಂಡು ಬಂದಿಟ್ಟಿದ್ವಿ. ನಮ್ಮ ಕೈಯಲ್ಲಿದ್ದಂತಹ ಗ್ರಾಹಕರುಗಳನ್ನ ಅವ್ರ ಕೈ ಕೊಟ್ಟು ಇವತ್ತು ಅವ್ರ ಕಡೆಯಿಂದ ನಾವೇ ಗ್ರಾಹಕರುಗಳನ್ನ ಮತ್ತೆ ಪಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಒಳಗಡೆ ತಗೊಂಡು ಬಂದಿಟ್ಟಿದೀವಿ. ಇದಕ್ಕೆಲ್ಲದಕ್ಕೂ ಕೂಡ ಪರಿಹಾರವನ್ನು ನಾವೇ ಎಲ್ಲರೂ ಕೂಡ ಒಗ್ಗಟ್ಟಾದ್ರೆ ಮಾಡ್ಕೋಬಹುದು. ಬಟ್ ಆದ್ರೆ ಒಗ್ಗಟ್ಟಿನ ಕೊರತೆ ಇಲ್ಲಿ ದೊಡ್ಡ ಮಟ್ಟಕ್ಕೆ ಚಾಲಕರುಗಳಲ್ಲಿ ಎದ್ದು ಕಾಣ್ತಾ ಇದೆ. ಅದು ಆರ್ಥಿಕ ಪರಿಸ್ಥಿತಿ ಆಗ್ಬೋದು ಮತ್ತು ನಿಮ್ಮ ಕುಟುಂಬ ನಿರ್ವಹಣೆಗಳಾಗ್ಬೋದು. ಆದ್ರೆ ಜೀವನ ಅಂತ ಬಂದಾಗ ನಿಮ್ಗೆ ಇಂಥದ್ದೆಲ್ಲದನ್ನು ಕೂಡ ಫೇಸ್ ಮಾಡುವಷ್ಟು ಕೆಪಾಸಿಟಿಯನ್ನ ಬೆಳೆಸ್ಕೊಂಡಾಗ ಮಾತ್ರ ನಿಮ್ಮ ಕುಟುಂಬಗಳು ಮತ್ತು ನಿಮ್ಮ ಮಕ್ಕಳುಗಳು, ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯಗಳು ಎಲ್ಲವೂ ಕೂಡ ಉಜ್ವಲವಾಗಿರ್ತದೆ. ಆದ್ರೆ ನಾವು ಒಂದು ದಿನದ ಬಾಳನ್ನ, ಒಂದು ತಿಂಗಳ ಬಾಳನ್ನ ನೋಡ್ಕೊಳ್ತಾ ಕೂತ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇವರೆಲ್ಲರೂ ಸೇರಿ ನಮ್ಮ ಮನೆಯ ಮಕ್ಕಳ ಭವಿಷ್ಯವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತಹ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿ ಕಾಣ್ತಾ ಇದೆ. ಹಾಗಾಗಿ ನಿಮ್ಮ ಕೈಯಲ್ಲಿರುವಂತಹ ಒಂದು ಪರ್ಮಿಟ್ ನ ವ್ಯಾಲ್ಯೂ ಕೇವಲ ಅದು ಸರ್ಕಾರ 500 ರೂಪಾಯಿ ದರವನ್ನ ನಿಗದಿಪಡಿಸಿರ್ಬೋದು. ಆದ್ರೆ ಇವತ್ತು ಅದೇ ಒಂದು ಪರ್ಮಿಟ್ ಇಡೀ ಚಾಲಕ ವರ್ಗವನ್ನ ಸಂಪೂರ್ಣವಾಗಿ, ಅದರಲ್ಲೂ ಆಟೋ ಚಾಲಕರ ವರ್ಗವನ್ನ ತನ್ನ ಕಾಲಡಿಗೆ ಹಾಕೊಂಡು ತುಳಿತಾ ಇರುವಂತಹ ಇಂತಹ ಕಂಪನಿಗಳಿಗೆ ಮುಂದೆ ನೀವೇನ್ ಮಾಡ್ತೀರಾ ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ವಿಡಿಯೋಗಳು ಇಷ್ಟ ಆದ್ರೆ ನಿಮ್ಮ ಚಾಲಕರುಗಳಿಗೂ ಕೂಡ ವಿಚಾರವನ್ನ ತಿಳಿಸ್ರಿ. ಜೊತೆಗೆ ನಮ್ಮನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವಾಗಿ ಒಂದು ಉತ್ತಮವಾದ ಬೆಂಬಲವನ್ನ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲೆಲ್ಲರಲ್ಲೂ ಕೂಡ ಶಿರಬಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು ನನ್ನೆಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ.